ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿಠಲ್ ಕ್ಯಾರ್ವಾಡ್. ದಾವಣಗೆರೆಯಲ್ಲಿ ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಚರ್ಚೆ ಸಾಕಷ್ಟು ಜೋರಾಗಿರುವಂತದ್ದು. ಕಾರಣ ಇತ್ತೀಚೆಗೆ ಹಿರಿಯ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಾನ ತೆರವಾಗಿರುವಂತದ್ದು. ಈಗ ಆ ಶಾಸಕ ಸ್ಥಾನಕ್ಕೆ ಉಪಚುನಾವಣೆಯನ್ನ ಮಾಡೋಕೆ ಚುನಾವಣೆ ಆಯೋಗ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಂದು ಕಡೆಗೆ ಆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಈಗಾಗಲೇ ಚುನಾವಣಾ ಆಯೋಗ ತೊಡಗಿಕೊಂಡಿದೆ. ಇನ್ನೊಂದೆಡೆ ಪಕ್ಷದಲ್ಲಿ ಸಹ ಸಾಕಷ್ಟು ಚರ್ಚೆಗೆ ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳಿರ್ಬೋದು, ಆ ಸ್ಪರ್ಧಾಳುಗಳಿರ್ಬೋದು, ಸಾಕಷ್ಟು ಆ ಚಟುವಟಿಕೆಗಳನ್ನ ನಡೆಸಿರುವಂತಂದ್ರೆ ಅಲ್ಲಲ್ಲಿ ಸಭೆ ಮಾಡುವಂತಿರುವುದು. ಅದಂತೆ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ಮಟ್ಟದ ನಾಯಕರನ್ನ ಭೇಟಿಯಾಗಿ ತಮ್ಮ ಒಂದು ಆ ಬೇಡಿಕೆಯನ್ನ ಇಡುವಂತ ಕೆಲಸವನ್ನು ಮಾಡ್ತಾರೆ. ಆ ಪಕ್ಷಕ್ಕೆ ನಮಗೆ ಟಿಕೆಟ್ ಅನ್ನ ಕೊಡಬೇಕು, ನಾವು ಸಾಕಷ್ಟು ಆ ಪಕ್ಷದಲ್ಲಿ ದುಡಿದಿದ್ದೀವಿ, ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆ ಮನವರಿಕೆ ಮಾಡಿ ಅವರಲ್ಲಿ ಮನವಿ ಮಾಡುವಂತ ಕೆಲಸವೂ ಸಹ ಆ ತೆರೆಮರೆಯಲ್ಲಿ ಈಗಾಗಲೇ ಸಾಕಷ್ಟು ನಡೆದಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಪ್ರಮುಖವಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪನವರ ಲಿಂಗೈಕ್ಯ ನಂತರ ಸಾಕಷ್ಟು ಚರ್ಚೆ ಗ್ರಾಸವಾಗಿರುವಂತಹ ಈ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸಾಕಷ್ಟು ಜನ ಈಗಾಗಲೇ ತಮ್ಮ ಸ್ಪರ್ಧೆಯ ಇಂಗಿತವನ್ನ ವ್ಯಕ್ತಪಡಿಸಿರುವಂತದನ್ನ ನಾವಿಲ್ಲಿ ಗಮನಿಸಬಹುದರಲ್ಲಿ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 7,30,000 ಮತದಾರರು ಆ ಕ್ಷೇತ್ರದಲ್ಲಿ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಿಂದ ವರ್ಗದವರೇ ಸಾಕಷ್ಟು ಅಲ್ಲಿ ಆ ಮತದಾರ ಇರೋದ್ರಿಂದ ಈ ಬಾರಿ ಅಹಿಂದ ವರ್ಗಕ್ಕೆ ಟಿಕೆಟ್ ಅನ್ನು ನೀಡಬೇಕು, ಕಾಂಗ್ರೆಸ್ ಇಂದ ಸ್ಪರ್ಧೆಗೆ ಅವಕಾಶ ಕೊಡಬೇಕು ಅಂತೇಳಿ ಸಾಕಷ್ಟು ಅಹಿಂದ ನಾಯಕರು ಈಗಾಗಲೇ ಒತ್ತಾಯ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಮನವಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಶಾಮನೂರು ಕುಟುಂಬ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇರುವಂತಹ ಒಂದು ಸಿದ್ಧಾಂತ ಅಲ್ಲಿಂದ ಇಲ್ಲಿ ನಡೆದುಕೊಂಡು ಬಂದಂತ ಒಂದು ಸಿದ್ಧಾಂತದ ಅನ್ವಯ ಯಾವ ಮನೆಯಲ್ಲಿ ತೀರ್ಕೊಂಡು ಅಂದ್ರೆ ಯಾರು ಲಿಂಗೈಕ್ಯರ ಅಥವಾ ಮರಣ ಹೊಂತಾರೆ ಅಧಿಕಾರದಲ್ಲಿದ್ದವರು ಅವರ ಮನೆಯಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಸಿದ್ಧಾಂತವನ್ನ ಇಲ್ಲಿವರೆಗೆ ಅದು ಕಾಪಾಡ್ಕೊಂಡು ಬಂದಿರುವಂತದ್ದು. ಅದೇ ರೀತಿ ಮುಂದುವರೆದಿದ್ದೇ ಆದಲ್ಲಿ ಶಾಮನೂರು ಕುಟುಂಬದಲ್ಲಿ ಯಾರು ಆ ಸ್ಪರ್ಧೆಗೆ ಆಕಾಂಕ್ಷಿಗಳಿದ್ದಾರೆ ಅನ್ನೋದು ಸಹ ಆ ಒಂದು ಇಲ್ಲಿ ಹೈಕಮಾಂಡ್ ಹೇಳಬೇಕಾಗುತ್ತೆ. ಅದ್ರ ಜೊತೆಗೆ ಶಾಮನೂರು ಕುಟುಂಬ ಸಹ ನಾವು ಇಲ್ಲಿವರೆಗೂ ಯಾವುದೇ ಚರ್ಚೆಯನ್ನು ಮಾಡಿಲ್ಲ, ಆ ಉಪಚುನಾವಣೆಯ ಸ್ಪರ್ಧೆ ಬಗ್ಗೆ ಯಾವುದೇ ರೀತಿಯಾಗಿ ಮನೆಯಲ್ಲಿ ಡಿಸ್ಕಸ್ ಆಗಿಲ್ಲ, ಇಂಥ ಅಭ್ಯರ್ಥಿಗಳಂತ ನಾವು ಒಂದು ಫೈನಲ್ ಮಾಡಿಲ್ಲ. ಈಗ ನಮ್ಮ ತಂದೆಯವರ ಸಾವಿನ ನೋವಿನಲ್ಲಿ ಮತ್ತು ಅದೇ ಚಿಂತೆಯಲ್ಲಿ ನಾವು ಇದೇವೆ ಅನ್ನುವಂತ ಮಾತನ್ನು ಇತ್ತೀಚೆಗೆ ಸಚಿವರಾದಂತಹ SS ಮಲ್ಲಿಕಾರ್ಜುನ್ ಅವರು ಸಹ ಹೇಳಿದ್ರು. ಅದೇ ರೀತಿಯಾಗಿ ಆ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಸಹ ನಾವು ಯಾವುದೇ ರೀತಿ ಚರ್ಚೆ ಮಾಡಿಲ್ಲ, ಇನ್ನು ನಾವು ಫೈನಲ್ ಮಾಡಿಲ್ಲ ಅನ್ನುವಂತ ಮಾತನ್ನು ಸಹ ಇದ್ರು. ಆದ್ರೆ ಅವರ ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿರ್ಬೋದು ಅಥವಾ ದಾವಣಗೆರೆಯ ಒಂದು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಿರುವಂತಹ ಚರ್ಚೆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಆ ಶಾಮನೂರು ಶಿವಶಂಕರಪ್ಪನವರ ಮಗನಾಗಿರುವಂತಹ SS ಗಣೇಶ್ ಅವರು ಒಂದು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಸಾಕಷ್ಟು ಚರ್ಚೆ. ಕೆಲವೊಂದಷ್ಟು ಜನ ಸಾಕಷ್ಟು ಬೇಡಿಕೆಯನ್ನು ಇಡ್ತಿರ್ತಾರೆ ಗಣೇಶ್ ಅವರು ಸ್ಪರ್ಧೆ ಮಾಡ್ಲಿ ಅಂತ ಹೇಳಿದ್ರೆ. ಇನ್ನೊಂದು ಕಡೆಗೆ ಅದರ ಬೆನ್ನಲ್ಲೇ ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರರಾಗಿರುವಂತಹ ಸಮರ್ಥ್ ಅವರು ಸಹ ಒಂದು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಸಾಕಷ್ಟು ಚರ್ಚೆಗಳು ಸಹ ನಡೀತಿರ್ತದ್ದು. ಸಮರ್ಥ್ ಅವರು ಬರ್ಲಿ ಅನ್ನುವಂತಹ ಕೆಲವೊಂದಷ್ಟು ಅಂದ್ರೆ ಅವರ ಹಿಂಬಾಲಕರು ಮತ್ತು ಅವರ ಜೊತೆಗೆ ಸಾಕಷ್ಟು ಒಡನಾಟ ಹೊಂದಿರುವಂತವರು ಇಂಗಿತವನ್ನ ಅಂದ್ರೆ SS ಗಣೇಶ್ ಆಗ್ಲಿ ಅಥವಾ ಸಮರ್ಥ ಆಗ್ಲಿ ಯಾರಾದ್ರೂ ಬರ್ಬಿಟ್ಟು ಶಾಮನೂರು ಕುಟುಂಬದಿಂದ ಬಂದು ಸ್ಪರ್ಧೆ ಮಾಡ್ಲಿ ಅಂತೇಳಿ ಒಂದು ಕಡೆ ಚರ್ಚೆ ನಡೀತಾರಂತ, ಒಂದು ಕಡೆಗೆ ಅವರಿಗೆ ಮನವಿ ಮಾಡುವಂತ ಕೆಲಸ ಆಗ್ತದೆ. ಆದ್ರೆ ಇನ್ನೊಂದು ಕಡೆಗೆ ಅಂದ್ರೆ ಈಗ ಅಹಿಂದ ನಾಯಕರೆಲ್ಲ ಒಕ್ಕಟ್ಟಿನ ಮಂತ್ರವನ್ನ ಜಪಿಸುವಂತ ಕೆಲಸವನ್ನು ಮಾಡಿದ್ರೆ, ಯಾಕಂತಂದ್ರೆ ಇಲ್ಲಿರುವಂತ 7,30,000 ಮತಗಳಲ್ಲಿ ಶೇಕಡ 80% ಅಹಿಂದ ಮತದಾರ ಇರೋದ್ರಿಂದ ಈ ಬಾರಿ ಅಹಿಂದ ನಾಯಕರಿಗೆ ಒಂದು ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವರು ತೆರೆಮರೆಯ ಕಸರತ್ತನ್ನು ನಡೆಸಿರೋ ಜೊತೆಗೆ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸದಸ್ಯ ರವಾನೆ ಮಾಡುವಂತ ಕೆಲಸವನ್ನು ಮಾಡಿದ್ರೆ. ಪ್ರಮುಖವಾಗಿ ಅಹಿಂದ ಸಮುದಾಯದಲ್ಲಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಮೊದಲ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ MLC ಮತ್ತು ಅಲ್ಪಸಂಖ್ಯಾತ ರಾಜ್ಯ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಜಾಫರ್ ಅವರು ಸಹ ಒಂದು ಒತ್ತಾಯ ಮಾಡುವಂತ ಕೆಲಸ ಮಾಡಿದ್ರೆ. ಪ್ರಮುಖವಾಗಿ ಶೇಕಡ 50ಕ್ಕೂ ಹೆಚ್ಚಿನ ಮತಗಳಿರೋದು ಆ ಮುಸ್ಲಿಂ ಸಮುದಾಯದಿಂದ. ಆ ನಿಟ್ಟಿನಲ್ಲಿ ಆ ಮುಸ್ಲಿಮರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಅದರಲ್ಲೂ ಸಹ ನಾನು ಮುಂಚೆನೆಯಲ್ಲಿ ಇದ್ದೇನೆ ಅಂತೇಳಿ ಅವರು ತಮ್ಮ ಒಂದು ಸ್ಪರ್ಧೆಯ ಒಂದು ಆಶೆಯನ್ನ ಇಟ್ಟಿರುವಂತದ್ದು, ಬಯಕೆಯನ್ನ ಇಟ್ಟಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಸಹ ಅವರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಉಳಿದಂತಹ ಸಚಿವ ಸಂಪುಟದಲ್ಲಿರುವಂತಹ ಸಚಿವರನ್ನ ಮತ್ತು ರಾಜ್ಯ ನಾಯಕರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ರನ್ನ CM ಹಾಗೂ DCM ಅವರನ್ನು ಸಹ ಆ ಭೇಟಿಯಾಗಿ ತಮ್ಮ ಒಂದು ಇಂಗಿತವನ್ನ ತಿಳಿಸುವಂತ ಒಂದು ವ್ಯಕ್ತಪಡಿಸಲು ಸಹ ಈಗ ಅವರು ಮುಂದಾಗಿರುವಂತಹ. ಪ್ರಮುಖವಾಗಿ ದೆಹಲಿ ಮಟ್ಟದ ನಾಯಕರನ್ನು ಸಹ ಭೇಟಿಯಾಗಲು ಒಂದು ತೆರೆಮರೆಯ ಕಸರತ್ತು ಸಹ ಈಗಾಗಲೇ ನಡೆದಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಜಗಳೂರಿನಲ್ಲಿ ಆ ಸಚಿವ ಜಮೀರ್ ಅಹಮದ್ ಅವರು
ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಆ ಮುಸ್ಲಿಂನ ಕೆಲವೊಂದಷ್ಟು ನಾಯಕರು, ದಾವಣಗೆರೆ ಭಾಗದ ನಾಯಕರು ನನ್ನನ್ನ ಭೇಟಿ ಆಗಿ ಬಂದಿದ್ರು. ಆ ಭೇಟಿ ಆದ ಸಂದರ್ಭದಲ್ಲಿ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ನನ್ನ ತದನಂತರ ಆ ಮುಸ್ಲಿಮರಿಗೆ ಒಂದು ಅವಕಾಶ ಕೊಡಬೇಕನ್ನುವಂತ ಒಂದು ಮಾತನ್ನ ಹೇಳಿರುವಂತಹ ಒಂದು ವಿಡಿಯೋವನ್ನ ಜಮೀರ್ ಅಹಮದ್ ಅವರಿಗೆ ತೋರಿಸಿ ಆ ಹಿರಿಯರಂತ ಶಾಮನೂರು ಶಿವಶಂಕರಪ್ಪನವರು ಈ ರೀತಿ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಬಾರಿ ಮುಸ್ಲಿಂ ಸಮುದಾಯದವರಿಗೆ ಅವಕಾಶ ಕೊಡಬೇಕನ್ನುವಂತ ಒಂದು ಬೇಡಿಕೆ ಇಟ್ಟು ಆ ವಿಡಿಯೋನ ತೋರಿಸಿದ್ದಾರೆ. ಆ ವಿಚಾರವನ್ನ ಜಗಳೂರಿನಲ್ಲಿ ಯಾವಾಗ ಆ ಸಚಿವ ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ ನಂತರ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಅದರಲ್ಲಿ ಗರಿಗೆದಿರುವಂತದ್ದು. ಅದರಲ್ಲೂ ಸಹ ಐಂದ ನಾಯಕರು ಸಾಕಷ್ಟು ಒಂದು ಏನು ತೆರೆಮರೆಯ ಕಸರತ್ತುಗಳನ್ನ ಈಗಾಗಲೇ ಆರಂಭ ಮಾಡುವಂಥದ್ದು. ಇನ್ನು ತದನಂತರ ಅಂದ್ರೆ ಮೊದಲಿನ ಪ್ರಶಸ್ತಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು. ತದನಂತರ ನೀವು ಅಲ್ಪಸಂಖ್ಯಾತ ಅಂದ್ರೆ ಬೇರೆ ಮತ್ತೆ ಕುರುಬ ಸಮುದಾಯ ಇರ್ಬೋದು, ವಾಲ್ಮೀಕಿ ಸಮುದಾಯದಲ್ಲೂ ಸಹ ಸಾಕಷ್ಟು ನಾಯಕರಿದ್ದಾರೆ, ಅವರನ್ನ ಪರಿಗಣನೆ ಮಾಡಬೇಕು. ಒಂದೇ ಮನೆಯಲ್ಲಿ ಈಗಾಗಲೇ ಅಧಿಕಾರ ಇದೆ, ಆ ಮನೆಗೆ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಏನು ಒಂದು ಆಗ್ರಹ ಮಾಡುವಂತ ಕೆಲಸವನ್ನು ಸಹ ಮಾಡಿದರೆ. ನೇರವಾಗಿ ನಮ್ಮ ಅಂದ್ರೆ ತೀರಿದವರ ಮನೆಯಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂತ ಕಾನೂನು ಸಹ ಇಲ್ಲ, ಆ ರೀತಿಯಲ್ಲೂ ಒಂದು ನಿಯಮವೂ ಇಲ್ಲ ಅಂತೇಳಿ ಅಬ್ದುಲ್ ಜಾಫರ್ ಅವರು ನೇರವಾಗಿ ಏನು ಒಂದು ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನು ಇನ್ನೇನು ಕೆಲವೇ ತಿಂಗಳಂದ್ರೆ ಬಹುಶಃ ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗಾಗಲೇ ಉಪಚುನಾವಣೆಯಲ್ಲಿ ಆರಂಭವಾಗುವಂಥದ್ದು. ಉಪಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ತೆರೆಮರೆ ಆಟಗಳು ನಡೆದಂತಾದ್ರೆ ಎಲ್ಲರೂ ಚಿತ್ತ ಈಗಾಗಲೇ ಆ ಶಾಮನೂರು ಕುಟುಂಬದ ಅಂದ್ರೆ ಯಾವ ಅಭ್ಯರ್ಥಿಯನ್ನ ಶಾಮನೂರು ಕುಟುಂಬದವರು ಘೋಷಣೆ ಮಾಡ್ತಾರೆ ಅಥವಾ ಅವ್ರ ಮನೆಯಿಂದ ನಿಲ್ಲಿಸ್ತಾರ ಅಥವಾ ಬೇರೆ ಯಾರನ್ನ ರೆಫರ್ ಮಾಡ್ತಾರ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಾತುರತೆ ಸಹ ಈಗಾಗಲೇ ಇಲ್ಲಿರುವಂತಹ ಏನೋ ಕಾರ್ಯಕರ್ತರಲ್ಲಿರ್ಬೋದು ಅಥವಾ ದಾವಣಗೆರೆ ಜನತೆಯಲ್ಲಿ, ಅದರಲ್ಲೂ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲೂ ಸಹ ಒಂದು ಸಾಕಷ್ಟು ಕುತೂಹಲ ಇರುವಂತದ್ದು. ಇದರ ಜೊತೆಗೆ ಏನು ಇನ್ನು ಸಂಬಂಧಪಟ್ಟಂದ್ರೆ ಈಗ ಅದು ಸೂಕ್ಷ್ಮವಾದಂತ ವಿಚಾರ ಆಗಿರುವುದರಿಂದ ಇಲ್ಲಿ ಸಿಎಂ ಡಿಸಿಎಂ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಯಾರಿಗೆ ಹೇಳ್ತಾರ ಅವರಿಗೆ ನಾವು ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹಿಂದ ನಾಯಕರಾಗಿರುವಂತಹ ಡಿ ಬಸವರಾಜ್ ಅವರು ಅಂತಂದ್ರೆ ಕಾಂಗ್ರೆಸ್ಸಿನ ಕೆಪಿಸಿಸಿಯ ಸದಸ್ಯರಾಗಿರುವಂತಹ ಡಿ ಬಸವರಾಜ್ ಅವರು ಸಹ ಸೂಕ್ಷ್ಮವಾಗಿ ಹೇಳುವ ಮೂಲಕ ಏನಿಗೆ ಟಿಕೆಟ್ಗಾಗಿ ಓಡಾಡ್ತಾ ಇರುವಂತಹ ಕೆಲವೊಂದಷ್ಟು ಜನಕ್ಕೆ ಒಂದು ಸೂಕ್ಷ್ಮವಾದ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಸಹ ಮಾಡಿದ್ರೆ. ಬಟ್ ಇದು ಯಾವ ರೀತಿ ವರ್ಕೌಟ್ ಆಗುತ್ತೋ ಅದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನು ಇದರ ಜೊತೆಗೆ ಈಗ ಅಲ್ಲಿ ಸುಮಾರು 45,000 ಮುಸ್ಲಿಂ ಮತದಾರ ಇರುವಂತದ್ದು. ಅದನಂತರ ಕುರುಬ ಸಮುದಾಯ ಸುಮಾರು 40,000ರಷ್ಟು ಮತದಾರರು ಇರುವಂತದ್ದು. ಅದನಂತರ SC ST ಸೇರಿದಂತೆ ಸುಮಾರು 30-35 ಸಾವಿರಂತೆ ಟೋಟಲ್ ಆಗಿ ಹೆಚ್ಚಿನ ಹಿಂದ ಮತದಾರರಲ್ಲಿ ಇರೋದ್ರಿಂದ ಹಿಂದಿಗೆ ನಾಯಕರನ್ನ ಈ ಬಾರಿ ಅವಕಾಶ ಕೊಡ್ಬೇಕನ್ನುವಂತ ಒಂದು ಒತ್ತಾಯ ಒಂದು ಕಡೆ ಆದ್ರೆ, ಇನ್ನು ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ ಮೊದಲ ಪ್ರಾತಿನಿಧ್ಯ ಕೊಡಬೇಕು. ತದನಂತರ ಏನು ಉಳಿದ ಅಂದ್ರೆ ಐದನೇದಲ್ಲಿ ಮಾಡ್ಬೇಕು. ನಾವೆಲ್ಲರೂ ಸೇರಿ ಐದು ಸಮುದಾಯದವರಿಗೆ ನಾವು ಏನು ಅವರಿಗೆ ನಿಂತು ಬೆಂಬಲವಾಗಿ ನಿಂತು ಒಂದು ಚುನಾವಣೆ ಮೂಲಕ ಅವರನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಏನು ಈಗ ಹಿಂದೂ ನಾಯಕರು ಒಂದು ಜಪವನ್ನ ಮಾಡ್ತಿರುವಂತದ್ದು. ಆದ್ರೆ ಎಲ್ಲ ಪ್ರಮುಖವಾಗಿ ಏನೇ ಆದ್ರೂ ಸಹ ಶಾಮನೂರು ಕುಟುಂಬ ಅಂದ್ರೆ ಆ ಸಚಿವರ ಎಲ್ಲ ಉಸ್ತುವಾರಿ ಸಚಿವರು ಇದ್ದಾರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಇರೋರು, ಅವರು ಯಾವ ನಡೆಯನ್ನು ಅನುಸರಿಸಿದಂತ ಅವರ ಕುಟುಂಬದಿಂದ ಯಾವ ಸಂದೇಶ ಬರುತ್ತೆ ಅನ್ನೋದೇ ಈಗ ಸದ್ಯದ ಕುತೂಹಲ ಆಗಿರುತ್ತಂದ್ರೆ ಒಟ್ಟಾರೆಯಾಗಿ ಚುನಾವಣೆಯ ಮುಂಚಿತವಾಗಿ ಏನು ಈ ಸದ್ಯ ಇರುವಂತಹ ಕೆಲವೊಂದಷ್ಟು ಗೊಂದಲಗಳು ಅಂದ್ರೆ ಪಕ್ಷದಲ್ಲಿ ಈಗಾಗಲೇ ಇರುವಂತಹ ಗೊಂದಲಗಳು ಅಂದ್ರೆ ಹಿಂದ ನಾಯಕರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ಗೊಂದಲಗಳಿಗಿರ್ಬೋದು. ಅದರಂತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಸಹ ಹೈಕಮಾಂಡ್ ಎಲ್ಲೋ ಒಂದ್ ಕಡೆಗೆ ಮಾಹಿತಿಗಳನ್ನ ತರಿಸುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈಗಿರುವಂತಹ ಕೆಲವೊಂದಷ್ಟು ಗೊಂದಲಗಳು ಚುನಾವಣೆಯ ಮುಂಚಿತವಾಗಿ ಅದನ್ನೆಲ್ಲ ಬಗೆಹರಿಸಿಕೊಳ್ಳಲು ಸಹ ಹೈಕಮಾಂಡ್ ಮುಂದಾಗಬೇಕು ಅನ್ನುವಂತಹ ಒಂದು ವಿಚಾರ ಸಹ ಇರುವಂತದ್ದು. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಿಂದ ಈಗ ಅಲ್ಪಸಂಖ್ಯಾತರಲ್ಲೂ ಸಹ ಸುಮಾರು 3 ರಿಂದ 4 ಜನ ಕೂಡ ಸ್ಪರ್ಧೆಗೆ ಈಗಾಗಲೇ ಒಂದು ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿರುವಂತದ್ದು, ಆಶೆಯನ್ನ ವ್ಯಕ್ತಪಡಿಸಿರುವಂತದ್ದು. ನಾವು ಸಹ ಆ ಸ್ಪರ್ಧೆಯನ್ನ ಮಾಡ್ತೇವೆ. ಯಾಕಂದ್ರೆ ನಾವು ಆ ಪಕ್ಷದಲ್ಲಿ ಇಲ್ಲಿವರೆಗೂ ಸಹ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇವೆ. ಅದಾದ್ರಂತೇನು ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿದ್ರು, ಅವ್ರು ಇರೋವರೆಗೂ ನಾವು ಯಾವುದೇ ಒಂದು ಚುನಾವಣೆಯಲ್ಲಿ ಭಾಗಿಯಾಗಬಾರ್ದು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ವಿ. ಈಗ ಅವರು ಇಲ್ಲ, ಇವತ್ತು ಅವ್ರು ಇದ್ದಿದ್ರು ಸಹ ನಾವು ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಅವ್ರು ಇಲ್ಲದಿರೋದ್ರಿಂದ ನಮಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ 4-5 ಜನ ಏನು ಮುಸ್ಲಿಂ ಮುಖಂಡರು ಸಹ ಸ್ಪರ್ಧೆಗೆ ಒಂದು ಮುಂದೆ ಬಂದಿರುವಂತದ್ದು. ಇನ್ನು ಅದರಂತೆ ಸೇರಿದಂತೆ ಆ ಕುರುಬ ಸಮುದಾಯದಲ್ಲೂ ಸಹ ಸಾಕಷ್ಟು ಯಾಕಂದ್ರೆ 35,000 ಮತದಾರ ಇರುವ ನಿಟ್ಟಿನಲ್ಲಿ ಕುರುಬ ಸಮುದಾಯದಿಂದ ಸಹ ಸಾಕಷ್ಟು ಜನ ಈಗಾಗಲೇ ಒಂದು ತೆರೆಮರೆ ಕಸರತ್ತು ನಡೆಸುವಂತದ್ದು ಪ್ರಯತ್ನವನ್ನು ನಡೆಸುವಂತದ್ದು. ಪ್ರಮುಖವಾಗಿ ಈಗ SC ST ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಮಗೊಂದು ಅವಕಾಶ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಪ್ರಯತ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಸುಮಾರು ನಾವು 40-45 ವರ್ಷಗಳಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಸುಮಾರು 4 ಬಾರಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗುವ ಮೂಲಕ ಅಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿ ಅದನ್ನು ನಿರ್ಮಾಣ ಮಾಡಿದ್ರು. ಅದರ ಜೊತೆಗೆ ಬಿಜೆಪಿಗೆ ಅದು ಕಬ್ಬಿಣದ ಕಡಲೆ ಆಗಿತ್ತು. ಯಾವತ್ತೂ ಕೂಡ ಅಲ್ಲಿ ಬಿಜೆಪಿ ತನ್ನ ಖಾತೆ ತೆರವಿಕೆ ಆಗಿರ್ಲೇ ಇಲ್ಲ. ಅಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿದ್ದು ಹೊರತು
ಯಾವುದೇ ಒಂದು ಗೆಲುವಿನ ನಗೆಯನ್ನ ಬಿರಲ್ಲ. ಈ ಹಿನ್ನೆಲೆಯಲ್ಲಿ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ಸಿನ ಪಾಲಿಗೆ ಭದ್ರಕೋಟೆ ಆಗಿರೋದ್ರಿಂದ ಆ ಭದ್ರಕೋಟೆಯಲ್ಲಿ ಭೇದಿಸಕ್ಕೆ ಬಿಜೆಪಿಗೆ ಎಲ್ಲೊಂದು ಕಡೆಗೆ ಸಂಕಷ್ಟ ಇದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಶಾಮನೂರ್ ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಸ್ಪರ್ಧೆ ಮಾಡಿದರೆ ಅದು ಯಾವ ರೀತಿ ತಿರುಪಡುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲ ಆಗಿರುತ್ತದೆ. ಒಟ್ಟಾರೆಯಾಗಿ ಎಲ್ಲ ಕುತೂಹಲಗಳಿಗೆ ತೆರೆ ಎಳಿಬೇಕಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹೈಕಮಾಂಡ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.